ಬಂತು. ಎಲ್ಲ ಕಡೆ ನಗರದಲ್ಲಿ ಕೆರೆಗಳು ಒಣಗ್ತಿವೆ. ಇನ್ನೊಂದು ಕಡೆ BWSS ಅವರು ಕೆರೆ ತುಂಬಿಸೋ ಕೆಲಸ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಕೆರೆ ಪಕ್ಕದಲ್ಲೇ ಸಾಕಷ್ಟು ಗಿಡ ಮರಗಳು ಒಣಗ್ತಿವೆ ಸರ್ ಅದರಲ್ಲಿ. ನೋಡಿ, ಇವಾಗ ಬಂದು ಆ್ಯಕ್ಚುಲಿ BBMP ಟೆಂಡರ್ ಪ್ರಕಾರ ಯಾಕೆ ಮರಗಳು ನೆಡಬೇಕಂತಿದೆ. BBMP ಅರಣ್ಯ ಇಲಾಖೆ BBMP ಫಾರೆಸ್ಟ್ ಎಲ್ಲವರು ಆ ಮರ ನೆಟ್ಟ ಅಂದರೆ ಅದು ಮರ ನೆಟ್ಟವರೇ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕಂತೇಳಿದೆ. ಯಾಕೆ ಗೊತ್ತಾ, ಇದು ಮರಗಳು ಗಿಡ ಸಸಿಗಳು ಬಂದು ಮಕ್ಕಳು ಹುಟ್ಟಿದ ಮೇಲೆ ಅದಕ್ಕೆ ಇದು ಪೋಷಣೆ ಮಾಡಬೇಕು ತಂದೆ ತಾಯಿ ಬಂದು. ಓಕೆ, ಇವಾಗ ಇದಕ್ಕೆ ಮರಗಳಿಗೆ ಬಂದು ತಂದೆ ತಾಯಿ ಅಂತೇಳೋದಂದರೆ ಅರಣ್ಯ ಇಲಾಖೆ ಬರ್ತದೆ ಮತ್ತು BBMP ಬರ್ತದೆ. ಈಗ BBMP ನೆಟ್ಟ ಅಂದರೆ ಪಾಲಿಕೆಯವರು ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಇದು ಮಾಡಬೇಕು. ಎಲ್ಲರಿಗೂ ಗೊತ್ತಿದೆ ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂದರೆ ಗಿಡ ಮರಗಳು ಬತ್ತೋಗ್ತವೆ ಅಂತೇಳಿ. ಇವರು ಇವಾಗ ಇಲ್ಲಿ ಕೆರೆ ಹತ್ರನೇ ಗಿಡಗಳು ಮರಗಳೆಲ್ಲ ಹಾಕಿದ್ದಾರೆ. ಇವಾಗ ಅದಕ್ಕೆ ನೀರು ಇರೋದೇ ಇವಾಗೆಲ್ಲ ಡ್ರೈ ಆಗ್ತಾಯಿದೆ. ಇವ್ರು ಯಾಕೆ ನೀರಿಗೆ ಆಗ್ತಾಯಿಲ್ಲ? ಮತ್ತು ಎಲ್ಲರಿಗೂ ಗೊತ್ತಿದೆ ಇವಾಗ ಗಿಡಗಳಿಗೆ ಇವಾಗ ಮೈನ್ ರೋಡಲ್ಲಿ ಅಷ್ಟೇ ಪಾಟ್ಗಳೆಲ್ಲ ನೀರಿಟ್ಟು ಗಿಡ ಹಾಕಿರ್ತಾರೆ, ಅದಕ್ಕೆ ನೀರಿಲ್ಲ. ನಮ್ಗೆ ಹೆಂಗೋ ಕುಡಿಯೋಕ್ಕೆ ನೀರು ಬೇಕು, ಅದೇ ಥರ ಅದಕ್ಕೂ ನೀರು ಬೇಕು. ಇವರು ಓಕೆ BBMP ಅರಣ್ಯ ಇಲಾಖೆಯವರು ಇವರು ಈ ಥರ ಬೇಜವಾಬ್ದಾರಿ ಕೆಲಸ ಮಾಡಬಾರ್ದು. ಮತ್ತು ಜನರ ಒಂದು ತೆರಿಗೆ ಹಣದಲ್ಲಿ ಆ ಗಿಡಗಳೆಲ್ಲ ನಟ್ಟಿರೋದು ಓಕೆ ಬಜೆಟಲ್ಲಿ. ಇವಾಗ ಅವರು ನೀರು ಹಾಕೋದು ಇದು ಮಾಡೋದೆಲ್ಲ ಮರಗಳೆಲ್ಲ ಇವಾಗ ಹಸಿರೇ ಉಸಿರು ಅಂತೇಳಿ ಹೇಳ್ತಾರೆ. ಇವಾಗ ಇರೋ ಹಸಿರೆಲ್ಲ ಉಂಟಾಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಉಷ್ಣಾಂಶ ಎಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಈ ಥರ ಇದರಲ್ಲಿ ನೀವು ನಿರ್ಲಕ್ಷ್ಯತೆ ಮಾಡಿ ಎಲ್ಲ ಮರಗಳು ಸತ್ತೋದಂದರೆ ಸುಮ್ಮನೆ ಹಣ ವೇಸ್ಟ್ ಅಲ್ಲ. ಮತ್ತು ಈ ಕಡೆ ಹಣ ವೇಸ್ಟು ಮತ್ತು ಈ ಕಡೆ ಹಸಿರು ಸಹ ಹಾಳು. ಮತ್ತು ಇವಾಗ ಅಲ್ಲಿ ಪಂಪ್ ಸೆಟ್ ಸಹ ಹಾಳಾಗಿದೆ. ಮತ್ತು ಇವಾಗ ಅದು ಪಂಪ್ ಮಾಡಿ ನೀರಾದರೆ ಹಾಕ್ಬೋದು. ಇವಾಗ ಕೂಡಲೇ ಇವರು ಅರಣ್ಯ ಇಲಾಖೆಯವರು ಈ ಥರ ಬೇಜವಾಬ್ದಾರವನ್ನು ನಿಲ್ಲಿಸಿ ಅದಕ್ಕೆ ಇಮ್ಮಿಡಿಯೇಟಾಗಿ ನೀರಿನ ವ್ಯವಸ್ಥೆ ಮಾಡಿ ಅದನ್ನ ಉಳಿಸ್ಕೋಬೇಕು ಮರಗಳನ್ನ. ಈ ಥರ ಅದನ್ನ ಸಾಯಕ್ಕೆ ಬಿಡಬಾರ್ದು. ನೋಡಿ, ಇದು ಬಂದು ಇವಾಗ ನಾವು ಇದು ಚೀಫ್ ಕಮಿಷನರ್ ಗಮನಕ್ಕೆ ತರ್ತೀವಿ ಮತ್ತು ಅವ್ರಿಗೆ ಸಹ ಗಮನಕ್ಕೆ ತರ್ತೀವಿ. ನೋಡಿ, ಈ ಥರ ಸುಮ್ಮನೆ ಬಜೆಟಲ್ಲಿ ಗಿಡ ಹಾಕ್ಬೇಕು ಮರ ಹಾಕ್ಬೇಕಂತಿದೆ. ಅದು ಹಾಕ್ಬಿಟ್ಟು ಬಜೆಟ್ ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ಅದನ್ನ ಮೇಂಟೆನೆನ್ಸ್ ಮಾಡೋದು ಯಾರು? ಅದಕ್ಕೆ ನೀರಿನ ವ್ಯವಸ್ಥೆ ಇದೆಯಾ ಇಲ್ವಾ, ಅದು ಬಲ್ತಿದೆಯಾ ಇಲ್ವಾ, ಸತ್ತಿದೆಯಾ ಅಂತೇಳಿ ಎಲ್ಲ ನೋಡೋದೇನು ಯಾರು ನೋಡಬೇಕು? ಈ ಥರ ಬೇಜವಾಬ್ದಾರ ಕೆಲಸಗಳು ಮಾಡಬಾರ್ದು. ಮರ ನೆಟ್ಟ ಮೇಲೆ ಅದಕ್ಕೆ ಏನಿದೆ, ನೀರಿದೆಯಾ ಇಲ್ವಾ ಎಲ್ಲ ನೋಡಬೇಕು. ಕೆರೆ ಪಕ್ಕದಲ್ಲಿ ಹಾಕಿ ಸರ್ ನೀರಿದೆ ಮತ್ತೆ. ಹೌದು, ಇವಾಗ ಕೆರೆ ಪಕ್ಕದಲ್ಲಿ ಹಾಕಿ ಸಹ ಅದಕ್ಕೆ ಇವಾಗ ಅಲ್ಲಿ ನೀರು ಇಲ್ದೋದೆ ಅದು ಬತ್ತೋಗ್ತಾ ಇದೆ ಅಂದರೆ ದೇರ್ ಈಸ್ ಸಮ್ ಪ್ರಾಬ್ಲಮ್. ಅಂತರ್ಜಲ ಏನೋ ಪ್ರಾಬ್ಲಮ್ ಆಗಿದೆ. ಮತ್ತು ಇನ್ನೊಂದು ಇವರು ಅಲ್ಲಿ ಪಂಪ್ ಸೆಟ್ಟಲ್ಲಿ ನೀರು ತಗೊಂಡೆಲ್ಲ ಇದು ಮಾಡಬೇಕು. ಇವಾಗ ಪಂಪ್ ಸೆಟ್ಟೆಲ್ಲ ಹಾಳು ಮಾಡ್ಕೊಂಡು ಹಂಗೆ ಇಟ್ಕೊಂಡಿದ್ದೆ ಅಂದರೆ ಏನು ಅಷ್ಟು ಗೊತ್ತಾಗಲ್ವ? ಇದು ಅರಣ್ಯ ಇಲಾಖೆಗೆ ಒಂದು ಗಿಡನ ಹೆಂಗೆ ಪೋಷಣೆ ಮಾಡಬೇಕಂತ ಪೋಷಣೆ ಮಾಡೋಕ್ಕೆ ಬರೋಂದರೆ ಟ್ರೀ ಅಥಾರಿಟಿ ಏನಕ್ಕೆ ಇರೋದು? ಡಿಸೈನ್ ಮಾಡಿಬಿಡಿ ಟ್ರೀ ಅಥಾರಿಟಿನ. ಮತ್ತು ಟ್ರೀ ಅಥಾರಿಟಿ ಇದ್ದು ಏನು ಪ್ರಯೋಜನ? ಎಲ್ಲ ಇದಾಗ್ತದೆ. ಅಲ್ಲಿದೆ ಅಲ್ಲ ಎಲ್ಲ ಕಡೆ ಮರಗಳು ಸಹ ನೀರಿದೆಯಾ ಇಲ್ವಾ ಏನು ಎತ್ತ ಎಲ್ಲ ನೋಡಬೇಕು. ಮರ ಕಡೆಯಕ್ಕೆ ಮಾತ್ರ ಅವ್ರು ಜೋರಾಗಿ ಓಡಿ ಬಂದುಬಿಡ್ತಾರೆ. ಅದನ್ನ ಮರನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಯಾಕೆ ಯಾರೂ ಬರ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ. ನಮ್ಮ ಬಜೆಟಲ್ಲಿರುವಂಥ ಹಣವನ್ನು ಕರೆಕ್ಟಾಗಿ ಇದು ಮಾಡಬೇಕು. ಮತ್ತು ಒಂದ್ಸಲ ಗಿಡ ನೆಟ್ಟ ಮೇಲೆ ಅದು ಬದುಕುವಂತೆ ಮಾಡಬೇಕು. ಅದನ್ನು ಸಾಯಿಸ್ಬಿಟ್ಟು ಅಂದರೆ ತಿರ್ಗಾ ದುಡ್ಡು ವೇಸ್ಟ್ ಅಲ್ಲಪ್ಪ. ಸಾವಿರಾರು ಮರಗಳು ಎಷ್ಟೊಂದು ಮರಗಳಿದೆ. ಇವಾಗ ಇದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ ಆಗ್ತಾರೆ? ಇದರ ಇದಕ್ಕೊಂದು ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಇದು ಸರ್ವಿಸ್ ರೂಲ್ಸ್ ಪ್ರಕಾರ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.